ಗುಡ್ ನ್ಯೂಸ್ ವೀಕ್ಷಕರ, ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಬಂದಿರುವಂಥದ್ದು. ಇಲ್ಲಿ ನಾನು 12ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸೊ ಇದನಂತರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರಲಿಲ್ಲ ಅಂತ ಕಾಯ್ತಾ ಇದ್ರಲ್ಲ ಬಹಳಷ್ಟು ಫಲಾನುಭವಿಗಳು, ಅವ್ರಿಗಂತೂ ಈಗ ಹಣ ಮತ್ತೆ ಬರ್ತಾ ಇರುವಂಥದ್ದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಒಂದು ಮಹಿಳೆಯರನ್ನ ತೆಗೆದಾಕ್ಬಿಟ್ಟಿದ್ರು. ಟೋಟಲಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗದ ಹಾಗೆ ಮಾಡಿದ್ರು. 11ನೇ ಕಂತಿನ ಹಣ ಕೂಡ ಹೋಗಲ್ದಾಗೇನೆ ಮಾಡಿದ್ರು. ಅವರಿಗೆ ಮತ್ತೆ ಈಗ ಹಣ ಜಮಾ ಆಗ್ತಾ ಇರುವಂಥದ್ದು. ಓಕೆನಾ? ಸೊ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಆ ಒಂದು ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ, ಇದಕ್ಕೆ ಮುಖ್ಯ ಕಾರಣ ಏನು, ಅವರಿಗೆ ಯಾವ ರೀತಿಯಾಗಿ ಹೊರಗೆ ಯಾಕೆ ಹಾಕಿದ್ರು, ಮತ್ತು ಅವರಿಗೆ ಈಗ ಮತ್ತೆ ವಾಪಸ್ಸಾಗಿ ಮರುಪಾವತಿಯನ್ನು ಹಣವನ್ನು ಯಾಕೆ ಜಮಾ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಂದಿರುವಂಥದ್ದು. ಇದರ ಬಗ್ಗೆ ನಾನು ಲೇಟೆಸ್ಟ್ ಆಗಿ ಅಪ್ಡೇಟ್ ಏನು ಬಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಬಹಳಷ್ಟು ಮಹಿಳಾ ಫಲಾನುಭವಿಗಳನ್ನ ಈಗಾಗಲೇ ಒಂದು ತಿಂಗಳ ಹಿಂದೆ ನ್ಯೂಸ್ ಬಂದಿತ್ತು, ನಿಮ್ಗೆ ಗೊತ್ತಿರಬಹುದು. ಬಹುಶಃ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ, ಇನ್ನು ಕೆಲವೊಂದಿಷ್ಟು ನ್ಯೂಸ್ ಚಾನೆಲ್ಗಳಿಗೆ ಕೂಡ ನೋಡಿರ್ತೀರಾ. 2 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಅಂದ್ರೆ ಈಗ ಟೋಟಲಿ 1.78 ಲಕ್ಷ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ. ಮತ್ತೆ ಟೋಟಲಿ ಇವರೆಲ್ಲರೂ ಕೂಡ GST ಮತ್ತೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗ್ತಾ ಇದೆ ಅಂತ ಹೇಳಿಕೆಗಳು ಬಂದಿದ್ವು. ಸೊ ಅದ್ರ ಬಗ್ಗೆ ನಾನು ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಎಲ್ಲರಿಗೂ ಕೂಡ ಕ್ಲಿಯರಿಟಿ ಕೊಟ್ಟಿದ್ದೆ. ಆದಷ್ಟು ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರೆ ನಿಜಾನೇ, ಆದರೆ ಮತ್ತೊಮ್ಮೆ ಅವರನ್ನ ವಾಪಸ್ಸಾಗಿ ತೆಗೆದುಕೊಳ್ತಾ ಇರುವಂಥದ್ದು, ಮತ್ತೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾ ಇರುವಂಥದ್ದು. ನೀವು ಅನ್ಕೋಬಹುದು ಈಗ ನಮಗೇನೆ ಬರ್ತಾ ಇಲ್ಲ, ಇನ್ನು ಅವ್ರನ್ನ ಕರ್ಕೊಂಡು ಅವ್ರಿಗೂ ಕೂಡ ಕೊಡ್ತಾರ ಅಂದ್ರೆ ಆಶ್ಚರ್ಯ ಕೂಡ ಆಗ್ಬೋದು. ಆದರೆ ಏನು ಅಪ್ಡೇಟ್ ಬಂದಿದೆ ಅದನ್ನ ನಾವು ನಿಮಗೆ ತಿಳಿಸ್ಕೊಡ್ಲೇಬೇಕು. ಅದನ್ನ ಕೊಡುವಂತಹ ಕೆಲಸ ನಮ್ಮ ಕೆಲಸ ಆಗಿರುತ್ತೆ. ಸೊ ಅಪ್ಡೇಟ್ ಬಂದಿದೆ, ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರು ಹಣ ಹಾಕ್ತಾರೋ ಬಿಡ್ತಾರೋ ಅದು ಆಮೇಲೆ, ಆದರೆ ಹಾಕ್ತೇವಂತ ಹೇಳಿರ್ತಾರಲ್ವಾ, ಸೊ ಅದ್ರ ಬಗ್ಗೆ ನಾವು ಅಪ್ಡೇಟನ್ನು ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಆ ದಿನ ಅಮೌಂಟ್ ಹಾಕಿದ್ರೆ ಅವಾಗ ಬಂದಿದೆ ಒಳ್ಳೇದಾಯ್ತು ಅಂತ ಅಂತೀರ, ಅಮೌಂಟ್ ಬರಲಿಲ್ಲಪ್ಪ ಅಂದರೆ ಫೇಕ್ ನ್ಯೂಸ್ ಹೇಳ್ತಾ ಇದ್ರ ಅಂತೀರ. ಸೊ ಇದು ನಮ್ಮ ಕಡೆ ಏನಿಲ್ಲ, ಅವರು ಏನು ಇನ್ಫಾರ್ಮೇಷನ್ ಕೊಡ್ತಾರೆ ರಾಜಕಾರಣಿಗಳು, ಸೊ ಅದನ್ನು ನಾವು ನಿಮ್ಮ ಮುಂದೆ ತಂದು ಇಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ನೀವೇನೆ. ಸೊ ಬಹಳಷ್ಟು ಜನ ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಏನು ಇನ್ಫಾರ್ಮೇಷನ್ ಬಂದಿರುತ್ತೆ ನೋಡಿ, ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನಿಮಗೆ ಆದಷ್ಟು ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಈಗ ಅದನ್ನು ಬಿಡಿ. ಈಗ ನೋಡಿ ವೀಕ್ಷಕರೇ, ಇಲ್ಲಿ 1.78 ಲಕ್ಷ ಫಲಾನುಭವಿಗಳಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಈಗ ಟೋಟಲಿ ಎಷ್ಟು ಜನರಿಗೆ ಹೋಗ್ತಾ ಇದೆ ಅಂದ್ರೆ ಇದರಲ್ಲಿ ಡಿವೈಡ್ ಆಗಿದೆ. ಅಂದ್ರೆ GST ಎಷ್ಟು ಜನ ಪೇ ಮಾಡ್ತಾ ಇದ್ದಾರೆ, ಅದರಲ್ಲಿ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನೋಡಿ, 1,05,000 ಒಂದು ಫಲಾನುಭವಿಗಳು ಏನಿದಾರಲ್ಲ ಅವರು GST ಮತ್ತೆ ಟ್ಯಾಕ್ಸ್ GST ಪೇ ಮಾಡ್ತಾ ಇದಾರಂತೆ. ಮತ್ತೆ ಇನ್ನು ಉಳಿದಂತಹ ಫಲಾನುಭವಿಗಳು ಟ್ಯಾಕ್ಸ್ ಪೇ ಮಾಡ್ತಾ ಇದಾರಂತೆ. ಟ್ಯಾಕ್ಸ್ ಪೇ ಅಂದ್ರೆ ಇಲ್ಲಿ ಹೆಚ್ಚಿನ ಒಂದು ಆದಾಯ ತೆರಿಗೆ ಮಾಡ್ತಾ ಇರ್ತಾರೆ. ಸೊ ಇವ್ರಿಗಂತೂ ಗೃಹಲಕ್ಷ್ಮಿ ಡೆಫಿನೆಟ್ಲಿ ಹೋಗೋದಿಲ್ಲ. ಓಕೆನಾ? ಸೊ ಇವ್ರು ಏನು ಮಾಡಿದ್ರು ಸಹಿತ ಇಲ್ಲಿ ಟ್ಯಾಕ್ಸ್ ಪೇ ಯಾರು ಮಾಡ್ತಾ ಇದ್ರೆ ಆದಾಯ ತೆರಿಗೆ, ಅವ್ರಿಗಂತೂ ಗೃಹಲಕ್ಷ್ಮಿ ಯೋಜನೆ ಹೋಗೋದಿಲ್ಲ, ಮೊದಲೇ ಹೇಳ್ಬಿಡ್ತಾ ಇದ್ದೀನಿ. ಇನ್ನು GST ಪೇಯನ್ನು ಯಾರು ಮಾಡ್ತಾ ಇದ್ದೀರಾ, ಸೊ ಬಹಳಷ್ಟು ಫಲಾನುಭವಿಗಳು ಈಗ ನೋಡ್ಕೊಳ್ಳಿ, ಆ ಒಂದು ಸಣ್ಣ ಪುಟ್ಟ ಅಂಗಡಿಗಳು, ಕಿರಾಣಿ ಅಂಗಡಿಗಳು ಇದ್ರೂ ಸಹಿತ ಅವರು GSTಯನ್ನು ಪೇ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ಪ್ರತಿಯೊಂದು ವಸ್ತುಗಳ ಮೇಲೆ GST ಇರುತ್ತೆ. ಅಲ್ಲಿಂದ GST ಒಂದು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ. ಸೊ ಒಂದು GST ಸರ್ಕಾರಕ್ಕೆ ಹೋಗುವ ಕಾರಣಕ್ಕಾಗಿ GST ಟ್ಯಾಕ್ಸ್ ಪೇ ಅಂತ ಬರ್ತಾ ಇರುತ್ತೆ. ಇಲ್ಲಿ GST ಯಾರು ತುಂಬ್ತಾ ಇರ್ತಾರ, GSTಯನ್ನು ಪೇ ಮಾಡ್ತಾ ಇರ್ತಾರ, ಸೊ ಅವ್ರಿಗೆಲ್ಲರನ್ನೂ ಕೂಡ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ವಾಪಸ್ಸಾಗಿ ಪಡೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಯಾಕಂದ್ರೆ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳು ಕೂಡ ಇರ್ತವೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ದೊಡ್ಡ ಅಂಗಡಿಗಳು ಅಥವಾ ದೊಡ್ಡ ಬಿಸ್ನೆಸ್ಗಳು ಇರ್ತವೆ. ಸೊ ಅಂಥವ್ರದ್ದು ಮಾತ್ರ ಇಲ್ಲಿ ಕೆಲವೊಂದಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಫಲಾನುಭವಿಗಳು ಸಣ್ಣ ಪುಟ್ಟ ಅಂಗಡಿಗಳಲ್ಲಿರುವಂತಹ ಫಲಾನುಭವಿಗಳೇ GSTಯನ್ನು ಪೇ ಮಾಡ್ತಾ ಇರುವಂತಹ ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ರು. ಸೊ ಅದಕ್ಕೋಸ್ಕರ ಅವರನ್ನ ವಾಪಸ್ಸಾಗಿ ತಗೋಬೇಕು, ಅವರಿಗೆ ಮರುಪಾವತಿ ಹಣವನ್ನ ಮಾಡಬೇಕಾಗತ್ತೆ ಅಂತ ಒಂದು ಸರ್ಕಾರ ನಿರ್ಧಾರ ಮಾಡಿದೆ. ಯಾಕಂದ್ರೆ ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಸೊ ಅವರು ಕೂಡ ಮಧ್ಯವರ್ಗಿಗಳೇ, ಆದರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡ್ಕೊಂಡಿರ್ತಾರೆ. ಸೊ ಅಷ್ಟು ವಾರ್ಷಿಕವಾಗಿ 1 ಲಕ್ಷದ ಒಳಗಡೆ ಪೇಮೆಂಟ್ ಬಿದ್ದಿರಬೇಕು. ಅಂತಹ ಒಂದು ಬಿಸ್ನೆಸ್ ಸ್ವಂತ ನಾನೇ ಖುದ್ದಾಗಿ ಉದ್ಯೋಗ ಮಾಡಬೇಕಂತ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ಏನೂ ಇಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು GST ಪೇ ಮಾಡೋರಿಗೆ ಒಳಗಡೆ ತಗೋತಾ ಇದ್ದಾರೆ. ಇಲ್ಲಿ ಈಗಾಗಲೇ ಕೊನೆಯ ಹಂತಕ್ಕೆ ಬಂದು ನಿಂತಿರುವಂಥದ್ದು ಈ ನಿರ್ಧಾರ. ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆಯಲ್ಲ ಅದು ನಿರ್ಧಾರ ಮಾಡಿರುವಂಥದ್ದು. ನೆಕ್ಸ್ಟ್ ಈಗ ಹಣಕಾಸು ಇಲಾಖೆ ಮತ್ತು CM ಅವರ ಹತ್ರದಿಂದ
ಅನುಮತಿ ಬೇಕಾಗಿರುವಂಥದ್ದು, ಅವರು ಒಪ್ಪಿಗೆ ಕೊಟ್ಟಿದ್ದೆ ಆದರೆ ಇನ್ನು ಏನಾಗುತ್ತೆ, ಈ ಒಂದು GST ಪೇ ಮಾಡೋರಿಗೂ ಗುಡ್ ನ್ಯೂಸ್ ಬಂದಿರುವಂಥದ್ದು. ಅವರನ್ನು ಏನು 1 ಲಕ್ಷ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ರು ಅವರನ್ನು ಮತ್ತೆ ವಾಪಸ್ಸಾಗಿ ಗೃಹಲಕ್ಷ್ಮಿಯರನ್ನಾಗಿ ಮಾಡಿ ಅವರಿಗೆ ಹಣ ಹಾಕುವಂತಹ ಕೆಲಸ ಈಗ ಸರ್ಕಾರ ಮಾಡುವಂಥದ್ದಿದೆ. ಸೊ ಹಾಗಾದರೆ ಒಂದು ಸ್ವಲ್ಪ ದಿನಗಳಲ್ಲಿ ಚರ್ಚೆ ಕೂಡ ಮಾಡ್ತಾರೆ. ಮೂಡ ಹಗರಣದಲ್ಲಿ ಒಂದು ಸ್ವಲ್ಪ ಸಿಲುಕಿಕೊಂಡಿರುವಂತಹ ಕಾರಣ ಡಿಲೇ ಆಗ್ತಾ ಇರುವಂಥದ್ದು. ಈಗ ಸದ್ಯದಲ್ಲಿ 12ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಎಲ್ಲರ ಖಾತೆಗೂ ಕೂಡ. ಈಗ ಆಲ್ಮೋಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಕಲಬುರಗಿ ಆಗಿರಲಿ ಮತ್ತು ಇಲ್ಲಿ ಗುಲ್ಬರ್ಗ ಆಗಿರಲಿ, ನೆಕ್ಸ್ಟ್ ಕೊಪ್ಪಳ ಜಿಲ್ಲೆದಲ್ಲಿ ಆಗಿರಲಿ, ಈ ರೀತಿ ಒಂದು ಕೆಲವೊಂದಿಷ್ಟು 3-4 ಜಿಲ್ಲೆಗಳಿದ್ದಾವೆ. ಅಲ್ಲಿರುವಂತಹ ಒಂದು ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿರುವಂಥದ್ದು. ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬರೀ ಒಂದು 2-5% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಓಕೆನಾ. ಸೊ ಎಲ್ಲರಿಗೂ ಕೂಡ ಇನ್ನೂ ಕೂಡ ಆದಷ್ಟು ಬೇಗನೂ ಕೂಡ ಸ್ಪೀಡಾಗಿನೂ ಕೂಡ ಜಮಾ ಮಾಡ್ತಾ ಇಲ್ಲ, ಎಲ್ಲರಿಗೂ ಒಟ್ಟಿಗೂ ಕೂಡ ಜಮಾ ಮಾಡ್ತಾ ಇಲ್ಲ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ, ಇನ್ನೂ ಕೂಡ ಹಣ ಬರ್ತಾನೆ ಇದೆ ಅಂತ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ, ಯಾಕಂದರೆ ಅಷ್ಟೊಂದು ಹಣವನ್ನು ಒಮ್ಮೆಲೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ಅಂತ ಒಂದು ಹಣಕಾಸು ಇಲಾಖೆ ಮಾಹಿತಿಯನ್ನು ಲಭ್ಯ ಮಾಡಿರುವಂಥದ್ದು. ಸೊ ಅದೇ ರೀತಿಯಾಗಿ ಈಗ ನಮಗೆ ಗುಡ್ ನ್ಯೂಸ್ ಅನ್ನು ತಿಳಿಸಿದ್ದೀನಿ. ಸೊ 1 ಲಕ್ಷ ಸುಮಾರು ಫಲಾನುಭವಿಗಳಿಗೆ ಈಗ ಮತ್ತೆ ವಾಪಸ್ಸಾಗಿ ಗೃಹಲಕ್ಷ್ಮಿಯರನ್ನಾಗಿ ಮಾಡಿ ಅವ್ರಿಗೂ ಕೂಡ ಹಣ ಹಾಕುವಂತಹ ಕೆಲಸ ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು. ಸೊ ಇಷ್ಟು ಗುಡ್ ನ್ಯೂಸ್ ಬಂದಿರುವಂಥದ್ದು ವೀಕ್ಷಕರೇ. ಕೊನೆ ಹಂತಕ್ಕೆ ಬಂದು ನಿಂತಿದೆ. ಸೊ ಅನುಮತಿ ಕೊಟ್ಟಿದ್ರೆ ಆದರೆ CM ಅವರನ್ನು ಕೂಡ ಹಣವನ್ನು ಹಾಕುವಂತಹ ಕೆಲಸ ಮಾಡ್ತಾರೆ. ಸೊ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇತ್ತು, ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಈ ಕಡೆ 12ನೇ ಕಂತಿನ ಹಣ ಕೂಡ ಕೆಲವೊಂದಿಷ್ಟು ಈಗಾಗಲೇ ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ನಿಜಾನೇ. ಸೊ ಕಮೆಂಟಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳು ಜಮಾ ಆಗಿದೆ ಅಂತ ಅಂತಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಜಮಾ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿದ್ದಾರೆ. ಯಾಕಂದರೆ ಬರೀ 5-6% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು, ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇರುವಂಥದ್ದು ವೀಕ್ಷಕರೇ. ಸೊ ಇಷ್ಟೊಂದು ಮಾಹಿತಿ ಬಂದಿತ್ತು, ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.